ಜೈ ಭೀಮಾ ಬಂಧುಗಳು ದಿನಾಂಕ 6/12/2024ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದಂದು ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿ ರೈಲ್ವೆ ಸ್ಟೇಷನ್ ಹತ್ತಿರ ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಸಂವಿಧಾನ ಶಿಲ್ಪಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮೇಣದ ಬತ್ತಿ ಹಚ್ಚಿ ಗೌರವ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಸುರೇಶ್ ಆರ್ ಖಾನಾಪುರ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರು ನನಗೆ ಜೈಕಾರ ಹಾಕುವುದರ ಬದಲು ನಾನು ತೋರಿಸಿದ ಮಾರ್ಗದಲ್ಲಿ ನಡೆಯಬೇಕು, ಈ ದೇಶದ ಗ್ರಂಥ ಸಂವಿಧಾನವನ್ನ ಓದಿ ಅರ್ಥ ಮಾಡಿಕೊಳ್ಳಬೇಕೆಂದು ಕರೆ ನೀಡಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರ 68ನೇ ಪರಿನಿರ್ವಾಣ ದಿನದ ಗೌರವ ನಮನ ಸಲ್ಲಿಸಲಾಯಿತು ಹಾಗೂ ಹುಬ್ಬಳ್ಳಿ ಶಹರ ಸಮಿತಿ ಅಧ್ಯಕ್ಷ ಶ್ರೀಧರ್ ಕಂದಗಲ ಅವರು ಜಗತ್ತಿನ 193 ದೇಶದಲ್ಲಿ 6/12/1956ರಂದು ಧ್ವಜವನ್ನ ಕೆಳಗಿಳಿಸಿ ಗೌರವ ಸಮರ್ಪಣೆ ಮಾಡಿದ್ದೆವು. ಆ ಮಹಾನ್ ವ್ಯಕ್ತಿ ಯಾರೆಂದರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಂಚಪ್ಪ ಮಲ್ಲಮ್ಮನವರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಓಂಕಾರ ವೀರಾಪುರ, ಹುಬ್ಬಳ್ಳಿ ಶಹರ ಪ್ರಧಾನ ಕಾರ್ಯದರ್ಶಿ ಗುರುನಾಥ್ ಕ್ವಾಟಿ, ಸಹ ಕಾರ್ಯದರ್ಶಿ ಶಕೀಲಾ ಸಂಶಿ, ಸಂಘಟನಾ ಸಂಚಾಲಕರು ಮಂಜುನಾಥ್ ಸಾವೂರ, ನಾಗರಾಜ್ ಮಾದರ ಇತರರು ಉಪಸ್ಥಿತರಿದ್ದರು. ಹಚ್ಚುವುದರ ಮುಖಾಂತರ ಮತ್ತು ಅವರಿಗೆ ಮಾಲಾರ್ಪಣೆಯನ್ನ ಮಾಡಿ ಹೃದಯಪೂರ್ವಕವಾದಂಥ ಒಂದು ದೀಪ ನಮನವನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಬಂಧುಗಳೇ, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಪ್ರತಿಮೆಯಲ್ಲಿ ಕಾಣುವುದರ ಬದಲಾಗಿ ಅವರನ್ನು ನಾವು ಪುಸ್ತಕದಲ್ಲಿ ಕಾಣಬೇಕು. ನಾವು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಕತ್ತಿಯನ್ನ ಹಿಡಿದು ಈ ದೇಶದಲ್ಲಿ ಅವರು ಸಾರಿದು ಜ್ಞಾನದ ಕತ್ತಿಯಿಂದ, ಪೆನ್ನಿನ ಕತ್ತಿಯಿಂದ ಈ ದೇಶದ ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಆಯಿತು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ನನಗೆ ಜೈಕಾರ ಹಾಕುವುದರ ಬದಲಾಗಿ ನಾನು ಹಾಕಿ. ವಿಮೋಚನ ರಾಜ್ಯಾಧ್ಯಕ್ಷರು ಸಂಸ್ಥಾಪಕರಾದಂಥ ಸುರೇಶ್ ಖಾನಾಪುರಗೂ ಈ ಸಂದರ್ಭದಲ್ಲಿ ನಾನು ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೇನೆ. ಜೈ ಭೀಮ್ ಬಂಧುಗಳೇ, ಈ ಒಂದು ಕರಾಳ ದಿನ ನಮ್ಮ ದೇಶದ 56ನೇ ಇಸ್ವಿಯಲ್ಲಿ, ಅದು ಡಿಸೆಂಬರ್ 6ರಂದು ಇಡೀ ದೇಶವೇ ಒಂದು ಮೌನಾರ್ಚಣೆ ಹಾಗೂ ಒಬ್ಬ ಭಗವಂತನನ್ನು ಕಳ್ಕೊಂಡ್ವಿ ಅನ್ನೋ ಶೋಕದಲ್ಲಿತ್ತು. ಇವತ್ತಿಗೆ ಅದು 68 ವರ್ಷಗಳ ಒಂದು ನೆನಪು. ಹಾಗಾಗಿ ಅಷ್ಟು ವಿಷಯಗಳದಾವ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ವಾರಗಳೆಲ್ಲ, ವರ್ಷಗಳೇ ಕಳೆದರೂ ಮುಗಿಯದ ಅಧ್ಯಾಯ. ಆದ್ರೆ ಇವತ್ತು ಅವರು ಕನ್ನಡ ಪದಗಳಿಗೆ, ಜಗತ್ತಿನ ಯಾವುದೇ ಭಾಷೆಯ ಪದಗಳಿಗೆ ನಿಲುಕದಂತಹ ಮಹಾನ್ ಚೇತನ ಬೆಳಕು ಅಂದರೆ ಅದು ನಮ್ಮ ಹೆಮ್ಮೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಅವರ 68ನೆಯ ಪರಿನಿರ್ವಾಣದ ಈ ದಿನವನ್ನು ನಾವು ಮೇಣ